ಕುರ್ನಾಡು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇದರ ಎನ್ಎಸ್ಎಸ್ ಘಟಕ ಹಾಗೂ ದೇರಳಕಟ್ಟೆಯ ನಿಟ್ಟೆ ಉಷಾ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಇದರ ಎನ್ಎಸ್ಎಸ್ ಘಟಕದ ಸಹಭಾಗಿತ್ವದಲ್ಲಿ ಮುಡಿಪು ಕಾಲೇಜಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಥಮ ಚಿಕಿತ್ಸೆ ಹಾಗೂ ತುರ್ತು ಆರೈಕೆ ಕುರಿತು ವಿಶೇಷ ತರಬೇತಿ ಕಾರ್ಯಕ್ರಮ ನಡೆಯಿತು. ಈಗ ಇವರಿಗೆ ಸಿಕ್ಕಿಸಿಕೊಂಡಿದೆ. ಆಗ ಹೇಗೆ ಇರ್ತದೆ ಕಂಡೀಷನ್ ಅಂದ್ರೆ ಹೀಗೆ ಹೀಗೆ ಇವರ ಕಂಡೀಷನ್ ಇರ್ತದೆ. ಓಕೆ, ಏನ್ ಮಾಡ್ಬೇಕಂದ್ರೆ ಇವರದ್ದು ಕಾಲನ್ನು ಅಗಲ ಮಾಡಿ ನಾವು ಯಾಕೆ ಮಾಡ್ತಾರೆ ನಮ್ಮ ಕಾಲನ್ನು ಇಲ್ಲಿ ಯಾಕೆಂದ್ರೆ ಇವರು ಹೊಡೆಯೋ ಬಸ್ಸಲ್ಲಿ ಅವರೊಟ್ಟಿಗೆ ನಾನು ಹೋಗಿ ಹೊಡಿತಾರೆ ಗೊತ್ತಾಯ್ತಾ. ಸೊ ನನ್ನ ತೈಸ್ ಅವರಿಗೆ ತಾಗಬೇಕು ನಾನು. ಓಕೆ, ನಿಮಗೆ ಐಸ್ ಕ್ರೀಮ್ ಕಪ್ಪಲ್ಲಿ ಇದ್ರೆ ಡಬ್ಬೆಯಲ್ಲಿ ಇದ್ರೆ ಐಸ್ ಕ್ರೀಮ್ ತೆಗಿಲಿಕ್ಕೆ ಗೊತ್ತಾ? ಹೇಗೆ ತೆಗಿತೀರಾ? ಸ್ಪೂನಾಗಿ ಗೊತ್ತಲ್ಲ. ಓಕೆ, ಹಾಗೆ ಮಾಡಬೇಕು. ಈ ಬೆರಳನ್ನು ಫಸ್ಟ್ ಮಡಚಿ ಆಮೇಲೆ ಈ ಬೆರಳು ಓಕೆ ಇದನ್ನು ಇದಕ್ಕೆ ಕವರ್ ಮಾಡಬೇಕು ಇಷ್ಟು. ಓಕೆ, ಹಾಂ ಆಯಿತಾ. ಈಗ ಈ ಭಾಗ ಹೊಕ್ಕುಳಗಿಂತ ಮೇಲೆ ಎರಡು ಭಾಗ ಅಂದರೆ ಹೊಕ್ಕುಳ ಮತ್ತು ನಿಮ್ಮ ಇದು ಇದು ಇನ್ನೊಂದು ಎಲುಬು ಬರ್ತದೆ. ಮಿಡ್ಲೈನ್ ಇಟ್ಟಿದ್ದೇನೆ, ಇದು ಕವರ್ ಮಾಡಿದ್ದೇನೆ. ಈ ಭಾಗದಲ್ಲಿ ನೀವು ಎದುರು ಸ್ವಲ್ಪ ತಲೆಯನ್ನು ಮಾಡಿಸಿ ಆಚೆ ನೋಡು. ಇಲ್ಲ ನಾನು ಹೀಗೆ ಮಾಡಿದ್ದೆ, ನನಗೆ ಶ್ವಾಸ ತೆಕ್ಕಲಿಕ್ಕೆ ಇವರು ನನಗಿಂತ ಹೈಟ್ ಇದ್ದಾರೆ ಹೌದಾ. ನಾನು ಆಚೆ ನೋಡಬೇಕು. ಈಗ ಕವರ್ ಆಗಿದೆ ಗಟ್ಟಿ ಸ್ಕೂಪ್. ನೀವು ಹೇಗೆ ಐಸ್ ಕ್ರೀಮ್ ತೆಗಿದ್ದೀರಾ ಹಾಗೆ ಈಗ ನೀವೆಂತ ಮೀನು ತಿಂದದವರೇ ಬರ್ತದೆ. ಸೊ ಹೇಗೆ ಸ್ಕೂಪ್ ಮಾಡ್ತೀರಾ ಹಾಗೆ ಗಟ್ಟಿಯಾಗಿ ಸ್ಕೂಪ್ ಮಾಡಿ ಮೇಲೆ ಹೀಗೆ ಇಟ್ಕೊಳ್ಳೋದಲ್ಲ, ಹೀಗೆ ಇಟ್ಕೊಂಡು ಎದುರುಗಡೆ ಮೇಲ್ಗಡೆ ಹೀಗೆ. ಓಕೆ, ಒಮ್ಮೆಲೆ ಮಾಡಬೇಕು ಹೀಗೆ, ಒಮ್ಮೆಲೆ ಜಕ್ಕದನ ಅದು ಇಲ್ಲಿಂದ ಹೊರಗಡೆ ಬರ್ತದೆ. ಈಗ ಏನಂತ ಹೇಳಿದ್ರೆ ಈ ಶೋಲ್ಡರ್ ಬ್ಲೇಡ್ ಇರ್ತದೆ, ಶೋಲ್ಡರ್ ಬ್ಲೇಡ್ ಈ ಸೈಡಲ್ಲಿ ಹೀಗೆ ಬೆಂಡ್ ಮಾಡಿ ಇದನ್ನು ಗಟ್ಟಿ ಇಟ್ಟು ಇಲ್ಲಿ ಸಾರಿ ಇಲ್ಲಿ ಹೀಗೆ ಅಡ್ಡ ಅದೇ ಎಲ್ಲಿ ಅಂತ ಹೇಳಿದ್ರೆ ಈ ಎರಡು ಶೋಲ್ಡರ್ ಬ್ಲೇಡ್ ಇದೆ ಅಲ್ಲ, ಇದು ಬ್ಲೇಡ್ ಇರ್ತದೆ ಶೋಲ್ಡರ್ ಬ್ಲೇಡ್. ಓಕೆ, ಹಾಂ ಇದು ಮತ್ತು ಇದು ಮತ್ತು ಇದರ ನಡುವೆ ಎದುರುಗಡೆ ಬಗ್ಗಿಸಿ ಹೊಡಿಬೇಕು. ನಿಟ್ಟೆ ಉಷಾ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ನ ಇದರ ಸಮುದಾಯ ಆರೋಗ್ಯ ನರ್ಸಿಂಗ್ ವಿಭಾಗ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಸರಿತಾ ಟಿ ಫೆರ್ನಾಂಡಿಸ್ ಜೀವರಕ್ಷಕ ಚಿಕಿತ್ಸೆ ಹಾಗೂ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಮಾನಸಿಕ ಆರೋಗ್ಯ ನರ್ಸಿಂಗ್ ವಿಭಾಗದ ಸಹ ಪ್ರಾಧ್ಯಾಪಕ ಸುಕೇಶ್ ತುರ್ತು ಪರಿಸ್ಥಿತಿಗಳಲ್ಲಿ ಮಾನಸಿಕ ದೃಢತೆ ಹಾಗೂ ಧೈರ್ಯದಿಂದ ಪ್ರತಿಕ್ರಿಯಿಸುವ ವಿಧಾನಗಳ ಕುರಿತು ಮಾರ್ಗದರ್ಶನ ನೀಡಿದ್ರು. ಈಗ ದಾರಿಯಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇರ್ತೀರ, ಪಾಸಲ್ಲಿ ವಾಕ್ ಮಾಡ್ತಾ ಇರ್ತೀರ. ವಾಕ್ ಮಾಡ್ತಾ ಇರುವಾಗ ಯಾರಾದ್ರೂ ಒಬ್ರು ಬಿದ್ದಿರ್ತಾರೆ ಓಕೆ, ಪಾರ್ಕಿಂಗು ಅಥವಾ ಅದರ ನಡುವಲ್ಲಿ ಯಾರೋ ಒಬ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಸಡನ್ ಆಗಿ ಎದೆ ನೋವು ಬಂದಿದೆ ಅಂತ ಹೇಳ್ತಾರೆ ಅಥವಾ ಅಂಥದ್ದೊಂದು ಆಕ್ಷನ್ ಮಾಡ್ತಾರೆ, ಸಡನ್ ಆಗಿ ಬಿಡ್ತಾರೆ. ಓಕೆ, ಸೊ ನೀವು ಮೊದಲನೇದಾಗಿ ನೋಡೋದು ನಿಮಗೆ ಗೊತ್ತಿರಬೇಕಾದ್ರೆ ಒಂದು ಅಂತ ಹೇಳಿದ್ರೆ ಒಂದು ಪಲ್ಸ್ ನೋಡ್ಬೋದು. ಪಲ್ಸ್ ಅಂತ ಹೇಳಿದ್ರೆ ಇದು ಎಂತ ಹೇಳ್ತೀವಿ ನಾವು ನಾಡಿ. ನಾಡಿ ಅಂದ್ರೆ ಬಡಿತ ಇದೆಯಾ ಇಲ್ವಾ ಅಂತ ಹೇಳಿ ನೋಡ್ಬೇಕಾಗ್ತದೆ. ಇಲ್ಲಿ ಹೃದಯ ಸ್ತಂಭದಲ್ಲಿ ನಾವು ನೋಡಬೇಕಾಗಿರುವ ಒಂದು ನಾಡಿ ಬಡಿತ ಇಲ್ಲಿ. ನಾನು ಬಿದ್ದರೆ ನಿಮ್ಗೆ ಒಬ್ಬರಿಗೆ ಎದಕ್ಕೆ ಆಗಲ್ಲ ಇಲ್ಲ. ಸೊ ಯಾರಂತ ಹೇಳ್ಬೋದು ನೀವು ಕರಿಬೇಕು ಹೆಲ್ಪ್ ಅಂತ. ಆಗ ನನ್ನಾಗಿ ಬೇರೆಯವರು ವಾಕಿಂಗ್ ಮಾಡೋರು ಬರ್ತಾರೆ, ಬೆಳ್ಳಗೆ ಎತ್ತಿಕೊಂಡು ತಂದು ಅವರಿಗೊಂದು ಫ್ಲಾಟ್ ಸರ್ಫೇಸಲ್ಲಿ ಇಟ್ಟು ಮತ್ತು ನಿಮ್ಮ ಕೆಲಸವನ್ನು ನೀವು ನೋಡಿ. ಗೊತ್ತಾಯ್ತಾ? ಇದು ಫಸ್ಟ್ ಸ್ಟೆಪ್. ನೀವು ಇಮಿಡಿಯೇಟ್ ಈಗ ಎಕ್ಸಾಂಪಲ್ ಈ ಲಿಟಲ್ ಆಗಿ ವಾಕ್ ಮಾಡುವಾಗ ಒಂದು ಸೈಡಲ್ಲಿ ಬಿದ್ದಿದೆ ಅಂತ ಹೇಳಿದ್ರೆ ಮೊದಲನೇದಾಗಿ ಏನು ಮಾಡ್ಬೇಕಂತ ಹೇಳಿದ್ರೆ ಬರೀ ಜೋರಾಗಿ ಬರ್ದು ಕೇಳಿ, ಹಲೋ ಹೇಗಿದ್ದೀರಾ, ಹಲೋ ಏನಾಯ್ತು ಅಂತೇಳಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತೇಳಿ, ಉಸಿರಾಡ್ತಾ ಇದ್ದಾರೆ ಅಂತೇಳಿ ಅರ್ಥ. ರೆಸ್ಪಾಂಡ್ ಮಾಡದಿದ್ದರೆ ನೆಕ್ಸ್ಟ್ ಏನು ಮಾಡ್ತೀರಾ? ಓಕೆ, ಮೊದಲು ಮುಚ್ಚೋದಾಗಿಂತ ಮೊದಲು ಮತ್ತೊಂದು ವಿಷಯ ಇದೆ. ಓಕೆ, ಅವರದ್ದು ಮುಟ್ಟೋದಾಗಿಂತ ಮೊದಲು ಓಕೆ ಬಿದ್ದಿದ್ದಾರೆ ಅಂತೇಳಿ ಮುಟ್ಟೋದಾಗಿಂತ ಮೊದಲು ಒಂದು ವಿಷಯ ತಿಳ್ಕೊಂಡು ಸೀನ್ ಸೇಫ್ಟಿ ಅಂತ ಕರಿತೀವಿ ನಾವು. ಸೀನ್ ಸೇಫ್ಟಿ ಅಂತ ಹೇಳಿದ್ರೆ ಈಗ ಅವರಿಗೆ ಇದೊಂದು ವಯರ್ ಇದೆ ಪಕ್ಕದಲ್ಲಿ, ಓಕೆ ಬಿದ್ಕೊಂಡಿದ್ದಾರೆ, ಹೋಗಿ ಮುಟ್ಟಿದ್ರೆ ಏನಾಗುತ್ತೆ? ಶಾಕ್ ಹೊಡಿ. ಓಕೆ, ಅದು ನಿಮ್ಗೆ ಬಿಟ್ಬಿಟ್ಟು ಮೊದಲೇದಾಗಿ ಸೀನ್ ಸೇಫ್ಟಿ. ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಅದು ಅಂದರೆ ವಯರ್ ಆಗಿರ್ಬೋದು, ಶಾಕಿಂದ ಬಿದ್ದಿರ್ಬೋದು, ಇಲ್ಲದಿದ್ರೆ ಯಾವುದಾದ್ರೂ ಹಾವು ಕಚ್ಚಿರ್ಬೋದು ಅಲ್ವಾ, ಹಾವು ಕಚ್ಚಿದ್ದು ಬಿದ್ದಿರ್ಬೋದು, ಹಾವಲ್ಲಿ ಕೆಳಗಡೆ ಎದ್ದಿರ್ಬೋದು. ಕರೆಕ್ಟಾ? ನೀವು ಹೋಗಿ ಮುಟ್ಟಿದ್ರೆ ಏನಾಗುತ್ತೆ? ಹಾವು ನೀವು ಅದನ್ನು ಶಿಫ್ಟ್ ಮಾಡ್ಲಿಕ್ಕೆ ನೋಡುವಾಗ ಅಡಿಯಲ್ಲಿದ್ದ ಹಾವು ನಿಮ್ಮ ಕೈಗೆ ಕಚ್ಚು. ಅದಕ್ಕೆ ಹೋಗುವಾಗ ಸ್ವಲ್ಪ ಶಬ್ದ ಮಾಡ್ಕೊಂಡು ಹೋಗಿ ಹೀಗೆ ಶಬ್ದ ಮಾಡಿದ್ರೆ ಎಲ್ಲಾದ್ರೂ ಹಾವುಗಳೆಲ್ಲಾದ್ರೂ ಕೆಳಗಡೆ ಇದ್ರೆ
ಶಬ್ದಕ್ಕೆ ಹೊಡೆಯೋದು. ಶಬ್ದ ಅಂತ ಹೇಳಿದ್ರೆ ಅವ್ರಿಗೆ ಫೀಲ್ ಆಗ್ತದೆ, ಕಿವಿಗೆ ಹೇಳೋದಿಲ್ಲ, ಫೀಲ್ ಆಗ್ತದೆ. ಓಕೆ, ಹತ್ತಿರ ಹೋಗುವಾಗ ಸ್ವಲ್ಪ ಸೌಂಡ್ ಮಾಡ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ ವಯರ್ ಇಲ್ಲ, ಏನು ಇಲ್ಲ, ಅಂದರೆ ಹಾವುಗಳು ಇಲ್ಲ ಅಂತೇಳಿ ಖಾತ್ರಿ ಮಾಡಿಕೊಂಡು ನಂತರ ಒಂದು ಮುಟ್ಲಿಕ್ಕೆ ಹೋಗಿ. ಇದೊಂದು ಬಿಟ್ಕೊಳ್ಳಿ. ಒಂದು ವೇಳೆ ಎಲೆಕ್ಟ್ರಿಕ್ ವಯರ್ ಇದ್ರೆ ಏನು ಮಾಡೋದು? ಹಸಿ ಅಲ್ಲ, ಒಣಗಿದ ಹೋಗ್ತದೆ. ಓಕೆ, ಅದನ್ನು ಈಚೆ ಹಾಕಿ ಆಮೇಲೆ ನಿಮ್ಮ ಕೆಲಸ ಮಾಡಿ. ಓಕೆ, ಒಂದು ವೇಳೆ ವಯರ್ ಎಲೆಕ್ಟ್ರಿಕ್ ವಯರ್ ಮುಟ್ಲಿಕ್ಕೆ ಹೋಗ್ಬೇಡಿ. ಆಮೇಲೆ ನೀವು ನಾ ಹೇಳಿದಲ್ಲ, ಈ ಕಡೆ ಮರ ಇದೆ, ಈ ಕಡೆ ಒಂದು ಪಾಂಡ್ ಇದೆ ಅಂದರೆ ಎಲ್ಲಿ ಫ್ಲಾಟ್ ಸರ್ಫೇಸ್ ಇದೆ ತುಂಬ ಮುಟ್ಲಿಕ್ಕೆ ಹೋಗ್ಬಿಡಿ. ಇಲ್ಲಿ ಅಲ್ಲಿ ಹತ್ತಿರದಲ್ಲಿ ಅವರನ್ನು ಹೌದು ಅವರನ್ನು ಎತ್ಕೊಂಡು ತಂದು ಅದು ಇನ್ನು ನೆಕ್ಸ್ಟ್ ಸರ್ ಹೇಳ್ತಾರೆ ಬಿಸಿ. ಆ ನಂತರ ಜೋರಾಗಿ ಕರೀರಿ. ಓಕೆ, ಆಗಿಯೂ ಓಕೆ ಅಂತೇಳಿ ಕರೀರಿ, ಅಥವಾ ಹೆಸರು ಕರೀರಿ. ಹೆಸರು ಗೊತ್ತಿದ್ರೆ ಹೆಸರು ಕರೀರಿ, ಇಲ್ಲದಿದ್ದರೆ ಹೇಗಿದ್ದೀರಾ ಹೇಗಿದ್ದೀರಾ ಅಂತೇಳಿ ಜೋರಾಗಿ ಕರೀರಿ. ಓಕೆ, ಆದರೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಟ್ರೆಪೇಜಿಯಸ್ ಪಿಂಚ್ ಅಂತ ಹೇಳಿದರೆ, ಟ್ರೆಪೇಜಿಯಸ್ ಪಿಂಚ್ ಅಂತ ಹೇಳಿದ್ರೆ ಇಲ್ಲೊಂದು ಭಾಗ ಇದೆ, ಇದೆರಡು ಬೋನ್ಸ್ ಇದೆಲ್ಲ, ಬೋನ್ಸ್ ಇದೆ ನಡುವಲ್ಲಿ, ಇಲ್ಲಿ ನಿಮ್ಮ ಭುಜ ಅಂತ ಹೇಳಿ ಕರೀತೀವಿ ನಾವು. ಈ ಕಡೆ ಬನ್ನಿ, ಭುಜ ಅದರ ಮೇಲ್ಗಡೆ ಜೋರಾಗಿ ಚುಟ್ಬೇಕು. ಇಲ್ಲಿ ಯಾರು ರೆಸ್ಪಾಂಡ್ ಮಾಡಿ ಇನ್ನೊಂದು ಕ್ಲಾಸಲ್ಲಿ ಮಲಗಿದ್ದು ಕೆಲವರು ಇದ್ದಾರಲ್ಲ, ಮಲಗಿರ್ತಾರಲ್ಲ ಅವರು ಜೋರಾಗಿ ಚುಟ್ಬೇಕು. ಪಿಂಚ್ ಮಾಡಿ ಅದು ನೋವಾಗುತ್ತೆ, ಆಕ್ಚುಲಿ ತುಂಬ ನೋವಿಗೆ ಕೆಲವೊಮ್ಮೆ ರೆಸ್ಪಾಂಡ್ ಮಾಡ್ತಾರೆ. ಓಕೆ, ಅನ್ಕಾನ್ಶಿಯಸ್ ಆಗಿದ್ದಾರೆ, ಬಟ್ ಆ ನೋವಿಗೆ ಜೋರಾಗಿ ರೆಸ್ಪಾಂಡ್ ಮಾಡ್ತಾರೆ. ಆದ್ರೂ ಮಾಡಲಿಲ್ಲ, ಪಿಂಚ್ ಮಾಡಿ, ಇಲ್ಲಿ ಪಿಂಚ್ ಮಾಡಿ ಸರಿ. ಆಗ ಎಷ್ಟು ಆಕ್ಟ್ ಮಾಡಿದ್ರು ಅವರು ಇರ್ತಾರೆ. ಓಕೆ, ಅಂದ್ರೆ ಉಸಿರಾಡ್ತಾ ಇದ್ದಾರೆ ಅಂತ ಒಂದು ಖಾತ್ರಿ ಮಾಡಲಿಕ್ಕೆ ಅಥವಾ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ನೋಡಿ, ಬೇಸ್ಡ್ ಆನ್ ದಟ್ ನಾವು ಸಿವಿಯಾರಿಟಿ ಅಸೆಸ್ ಮಾಡ್ತೀವಿ. ಓಕೆ, ಆದ್ರೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಓಕೆ, ಈಗ ಆದ್ರೂ ಅವ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ನೀವು ನೋಡ್ಬೇಕಾಗಿರುವಂಥದ್ದು ನಾನು ಅವಾಗ ಹೇಳಿದೆ ಒಂದು ಕೆರೋಟಿಡ್ ಪಲ್ಸ್ ಅಂತ ಹೇಳಿ. ಸೊ ನೆಕ್ಸ್ಟ್ ಏನು ನೋಡ್ಬೇಕಂತ ಹೇಳಿದ್ರೆ ಇದು ಮಾತ್ರ ಇಮಿಡಿಯೇಟ್ ಆಗಿ ಮಾಡಬೇಕು. ಇದೆಲ್ಲ ನಾನು ಹೇಳುವಂಥದ್ದು ನಾನು ಹೇಳುವ ವಿಧಾನ ಕೇಳಿದೆ, ಬಟ್ ಅದನ್ನು 1 ನಿಮಿಷದ ಒಳಗಡೆ ಮಾಡಬೇಕು. ಓಕೆ, ಇಲ್ಲೆಲ್ಲವನ್ನು ನೀವು ಖಾತ್ರಿ ಮಾಡ್ಕೊಳ್ಬೇಕು 1 ನಿಮಿಷದ ಒಳಗಡೆ. ಓಕೆ, ಆ ನಂತರ ನೀವು ಏನು ನೋಡ್ಬೇಕಂತ ಹೇಳಿದ್ರೆ ಈ ಎದೆ ನಾವು ಉಸಿರಾಡ್ತಿದ್ರೆ ಏನಾಗುತ್ತೆ, ನಮ್ಮ ಹೊಟ್ಟೆ ಅಥವಾ ಎದೆಯ ಭಾಗ ಮೇಲೆ ಬರ್ತದೆ, ಕೆಳಗಡೆ ಬರ್ತದೆ. ಅದು ಇದೆಯಾ ಅಂತ ನೋಡಿ, ಉಸಿರಾಟ ಇದೆಯಾ ಅಂತ ಹೇಳಿ ನೋಡೋದು. ಅದು ಉಸಿರಾಟ ಇದೆಯಾ ಅಂತೇಳಿ ಹಾಗೆ ನೋಡ್ಬೋದು, ಅಥವಾ ಇಲ್ಲಿ ಕಿವಿ ಕೊಟ್ಟು ಕೇಳ್ಬೋದು. ಓಕೆ, ಸೊ ಏನು ಮಾಡ್ಬೇಕಂತ ಹೇಳಿದ್ರೆ ಒಂದು ಎದೆದು ರೈಸ್ ಆಗ್ತಾ ಇದೆಯಾ, ನೆಕ್ಸ್ಟ್ ಉಸಿರಾಟ ಆಗ್ತಾ ಇದೆಯಾ ಅಂತೇಳಿ ಫೀಲ್ ಮಾಡೋದು ನಾವು. ಅದರ ನಂತರ ಇಲ್ಲಿದು ಪಲ್ಸ್, ಇದು 3 ಒಟ್ಟಿಗೆ ನೋಡಬೇಕು. ಓಕೆ, ನಾನು ಹೇಳಿದ ಇಲ್ಲಿ ಕೆರೋಟಿಡ್ ಪಲ್ಸ್ ಇದೆಯಾ ಅಂತೇಳಿ, ಅಂದರೆ ರಕ್ತ ಸಂಚಾರ ಆಗ್ತಾ ಇದೆಯಾ ಮೆದುಳಿಗೆ ಅಂತೇಳಿ. ಹೃದಯ ಸ್ತಂಭನ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹೃದಯದ ಬಡಿತ ನಿಲ್ತದೆ. ಹೃದಯದ ಬಡಿತ ನಿಂತರೆ ಹೃದಯದಿಂದ ಹೊರ ಹೋಗುವಂತಹ ರಕ್ತ, ಅಂದರೆ ಹೃದಯದಿಂದ ರಕ್ತ ಹೊರಗಡೆ ಹೋಗುದಿಲ್ಲ. ಹೃದಯದಿಂದ ರಕ್ತ ಹೊರಗಡೆ ಹೋಗುದಿಲ್ಲ, ಹೆಚ್ಚಾಗಿ ಬ್ರೈನಿಗೆ ಯಾವಾಗಲೂ ರಕ್ತ ಬೇಕು, ರಕ್ತ ಸಂಚಾರ ಆಗ್ತಾನೇ ಇರಬೇಕು. ಬ್ರೈನಿಗೆ ರಕ್ತ ಸಂಚಾರ ಆಗದೇ ಇದ್ದರೆ ಓಕೆ ನಮ್ಮ ಬ್ರೈನಿನ ಕೋಶಗಳು, ಈ ಮಿದುಳಿನ ಕೋಶಗಳು ಸಾಯ್ತವೆ. ಓಕೆ, ಸತ್ತರಿಂದಾಗಿ ಅಂದರೆ ಬೇರೆ ದೇಹದ ಭಾಗಗಳೆಲ್ಲ ನಿಷ್ಕ್ರಿಯ ಆಗ್ತದೆ. ಓಕೆ, ಅದಕ್ಕೋಸ್ಕರ ನಮ್ಮ ಇಲ್ಲಿ ಮೇನ್ ಪ್ರೊಸೀಜರ್ CPR ಅಲ್ಲಿ ಮೇನ್ ಪ್ರೊಸೀಜರ್ ಅಂತ ಹೇಳಿದ್ರೆ ಹೃದಯಕ್ಕೆ ನಾವು ಆರ್ಟಿಫಿಷಿಯಲ್ ಆಗಿ ಹೃದಯವನ್ನು ನಾವು ಹೃದಯವನ್ನು ಈಗ ಹೃದಯದ ರಕ್ತ ಸಂಚಾರ ಆಗ್ತಾಯಿದೆ. ನೀವು ಹೃದಯ ಇಟ್ಕೊಂಡ್ರೆ ಏನಾಗುತ್ತೆ, ಈಗ ಹೊಡ್ಕೊಳ್ತಾ ಇರುತ್ತೆ. ಈಗ ಹೊಡ್ಕೊಳ್ತಾ ಇರೋದು ಅಂತ ಹೇಳಿದ್ರೆ ರಕ್ತ ಫಸ್ಟಿಗೆ ರಕ್ತ ಬಂದು ಸೇರುತ್ತೆ ಇಲ್ಲಿ, ಅದು ಈಗ ಒಳಗಡೆ ಹೊಡೆಯೋದ್ರಿಂದ ರಕ್ತ ಇದ್ದದ್ದು ಹೊರಗಡೆ ಚಿಮ್ಮುತ್ತೆ ಅಂತ ಹೇಳಿದ್ರೆ ಅದು ರಕ್ತನಾಳಗಳ ಮುಖಾಂತರ ಬೇರೆ ಬೇರೆ ಭಾಗಕ್ಕೆ ಹೋಗ್ತದೆ. ಓಕೆ, ಈಗ ರಿಲ್ಯಾಕ್ಸ್ ಆದಾಗ ಬೇರೆ ಭಾಗದಿಂದ ರಕ್ತ ಬಂದರೆ ಅದರೊಳಗೆ ಸೇರ್ಕೊಳ್ತದೆ. ಅಪಧಮನಿ ಅಭಿಧಮನಿ ಅಂತೇಳಿ ನಾನು ಹೇಳಿದ್ದೀನಿ, ಅಲ್ಲಿ ಸೇರ್ಕೊಳ್ತದೆ. ನೆಕ್ಸ್ಟ್ ಪುನಃ ಬರೆಯುವಾಗ ರಕ್ತ ಹೊರಗಡೆ ಬರ್ತದೆ. ನಮ್ಮ ಬ್ಲಡ್ ಪ್ರೆಷರ್ ಎಲ್ಲ ನೋಡೋದಾದ್ರೆ ಎಷ್ಟು ಪ್ರೆಷರಲ್ಲಿ ರಕ್ತ ಹೋಗ್ತಾ ಇದೆ ಅಂತೇಳಿ. ಪ್ರೆಷರ್ ಕಮ್ಮಿ ಇದ್ದರೆ ರಕ್ತ ಸಂಚಾರ ಬೇರೆ ಪಾಟಿಗೆ ಆಗುದಿಲ್ಲ. ಈಗ ನಿಮಗೆ ಎತ್ತರದ ಟ್ಯಾಂಕಿಗೆ ನೀರು ಹಾಕಬೇಕಿದ್ರೆ ನಿಮ್ಮದು 1 HP 2 HP 3 HP ಒಂಪೆಲ್ಲ ಇದೆ ಅಲ್ವಾ. HP ಕಮ್ಮಿ ಆದಾಗ ಏನಾಗುತ್ತೆ, ನೀರು ಮೇಲೆ ಹೋಗುದಿಲ್ಲ. ಅದೇ ರೀತಿ ಇದು ಕೂಡ ಹೃದಯದ ಪ್ರೆಷರ್ ಎಲ್ಲ ಅದಕ್ಕೆ ಹೋಗುದಿಲ್ಲ. ಪ್ರೆಷರ್ ಕಡಿಮೆ ಇದ್ದರೂ ರಕ್ತ ಹೋಗುದಿಲ್ಲ, ಜಾಸ್ತಿ ಆದರೆ ಪೈಪ್ ಹೊಡಿತದೆ, ಅಂದರೆ ರಕ್ತನಾಳಗಳು ಹೊಡಿತದೆ. ಅದೇ ರೀತಿ. ಓಕೆ, ಸೊ ಈಗ ನಾವೆಂತ ಮಾಡ್ಬೇಕಂತ ಹೇಳಿದ್ರೆ ಅವರಿಗೆ ಈಗ ಉಸಿರಾಟ ಇಲ್ಲ, ಇಲ್ಲಿ ಹೃದಯ ಬಡಿತ ಇಲ್ಲ. ಓಕೆ, ಹೃದಯ ಬಡಿತ ಇಲ್ಲ ಅಂತ ಹೇಳಿದ್ರೆ ಪಲ್ಸ್ ಇಲ್ಲ, ರಕ್ತ ಸಂಚಾರ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಯಾರಿದ್ದಾರೆ ಅವರನ್ನು ಹೆಲ್ಪಿಗೆ ಕರೀಲಿ. ಓಕೆ, ಹೆಲ್ಪ್ ಅಂತ ಹೇಳಿ ಕರೆದು ಹೇಳಿ, ಇವರೊಬ್ರು ಬಿದ್ದಿದ್ದಾರೆ, ನೇರವಾಗಿ ಆಂಬ್ಯುಲೆನ್ಸಿಗೆ ಕಾಲ್ ಮಾಡಿ ಓಕೆ ಅವರನ್ನು ಈ ಜಾಗಕ್ಕೆ ಬರಲಿಕ್ಕೆ ಹೇಳಿ ಅಂತೇಳಿ ಅವರನ್ನು ಹೇಳ್ತಾ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ
ಅವರೀಗ ಹೇಳ್ತಾರೆ ನನಗೆ, ನೀವು ಆಂಬ್ಯುಲೆನ್ಸ್ ಹೀಗೆ ಈಗ ಒಬ್ಬರು ಪೇಷಂಟ್ ಇದ್ದಿದ್ದಾರೆ, ನೀವು ಆಂಬ್ಯುಲೆನ್ಸ್ಗೆ ಕರೀರಿ ಇಮಿಡಿಯೇಟ್ ಅಂತ. ಅಂದರೆ 108 ನಂಬರ್, ಹೌದಾ? ಈಗ 101 108. ಹಾಂ, ನೀವು ಇಮಿಡಿಯೇಟ್ ಕಾಲ್ ಮಾಡಬೇಕು. ಹೇಗೆ ಕಾಲ್ ಮಾಡಬೇಕು? ಫಸ್ಟಿಗೆ ಅವ್ರಿಗೆ ಹೇಳಬೇಕು ನೀವು ಯಾವ ಜಾಗದಲ್ಲಿದ್ದೀರಂತ. ಇಲ್ಲ ನಾನು ಹೇಳ್ಬೋದು ಮುಡಿಪುದಲ್ಲಿದ್ದೇನೆಂದರೆ ಅವರು ಇಡೀ ಮುಡುಪು ತಿರುಗಾಡಿ ಎಲ್ಲ ಬರುವಾಗ ಇಲ್ಲಿ ಇವರು ಮೇಲೆ ಹೋಗ್ತಾರೆ. ಸೊ ನೀವು ಹೇಳಬೇಕು ಮುಡಿಪು ಈ ಶಾಲೆ ಈ ಕೋಣೆ, ಗೊತ್ತಾಯ್ತಾ? ಈ ಶಾಲೆ ಮುಡಿಪು, ಈ ಶಾಲೆಯಲ್ಲಿ ಈ ಕೋಣೆಯಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕು. ಆಗ ಅವರು ಡೈರೆಕ್ಟ್ ಇಲ್ಲಿ ಬರ್ತಾರೆ. ಇಲ್ಲದೆ ಏನಾಗ್ತಾರೆ, ಮುಡಿಪು ಹೇಳಿ ಮುಡಿಪಲ್ಲಿ ಒಬ್ರು ಬಿದ್ದರೆ ಅಂದರೆ ಮುಡಿಪು ಎಲ್ಲೇನಕ್ಕೆ ಮುಡಿಪು ಫುಲ್ಲು ಮುಡಿಪು. ಸೊ ಹಾಗೆ ಮಾಡಿಬಿಡಿ, ಎಕ್ಸಾಕ್ಟ್ ಹೇಳಿ ಕಾಲ್ ಮಾಡಿ ಹೀಗೆ ಒಬ್ಬರು ಬಿದ್ದಿದ್ದಾರೆ, ಅಟ್ಯಾಕ್ ಇರ್ಬೋದು ಗೊತ್ತಿಲ್ಲ, ಆದರೂ ನೀವು ಇಮಿಡಿಯೇಟ್ ಬನ್ನಿ. ಆಗ ಅವರು ಬರುವಾಗ ಒಂದು ತರಲಿಕ್ಕೆ ಹೆಚ್ಚಾಗಿ ಇದು ಆಂಬ್ಯುಲೆನ್ಸಲ್ಲಿ ಇರ್ತದೆ. ಇದನ್ನು AED ಅಂತ ಹೇಳ್ತಾರೆ. ಇದೊಂದು ಕರೆಂಟ್ ಶಾಕ್. ನಾವು ಹೇಳ್ಬೋದು ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ನಮ್ಮ ಅಪ್ಪನಿಗೆ ಅಮ್ಮನಿಗೆ ಹೇಳ್ತಾರೆ. ಅದು ಇದನ್ನು ಹಿಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಹೆಚ್ಚಾಗಿ ಆಂಬ್ಯುಲೆನ್ಸಲ್ಲಿ ಇರ್ತದೆ ಇದನ್ನು ನಾವು ಶಾಕ್ ಕೊಡೋದು. ಓಕೆ, ಇದು ತರಲಿಕ್ಕೆ ಹೇಳಬೇಕು. ಇಷ್ಟು ನಾವು ಫಸ್ಟ್ ಇನ್ಫಾರ್ಮೇಷನ್ ಕೊಡಬೇಕು. ಯಾರಿಗೆ ಅವರು ನಿಮಗೆ ಹೇಳಿದರು ನೀವು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ. ಓಕೆ, ಮತ್ತು ನಾನು ಇದು ಇನ್ಫಾರ್ಮೇಷನ್ ಕೊಟ್ಟು ಇವರ ಹತ್ರ ಬರಬೇಕು. ಯಾಕೆ ಅಂದರೆ ಅವರು ಅಷ್ಟಾಗ ಅವರು ಹೇಳ್ತಾ ಇರೋ ನೀವು ಇದನ್ನು ಸ್ಟಾರ್ಟ್ ಮಾಡಿದ್ರಿ. ಇಷ್ಟೊಂದು ಹೇಳುವಾಗ ನಿಮಗೆ ಟೈಮ್ ಇಲ್ಲ ಅಲ್ಲಿ. ಓಕೆ, ನೀವು ಇಷ್ಟು ಹೇಳ್ತಾ ಇರ್ತೀರಲ್ಲ, ಹೇಳ್ತಾ ಅಂದರೆ ಇದು ಸ್ಟಾರ್ಟ್ ಮಾಡಿ ಅವ್ರಿಗೆ ಹೇಳಬೇಕು. ಓಕೆ, ನಾನು CPR ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೂ ಹೇಳಬೇಕು. CPR ಕೊಡ್ತಾ ಇದ್ದೀವಿ ನಾವು ಅವರಿಗೆ ಅಂತ ಹೇಳಿ. ಆಯಿತಾ? ಇದು CPR ಕೊಡೋದು ಹೇಗೆ? ಈಗ ನೆಕ್ಸ್ಟ್ ಬರೋದು CPR. ಈಗ ಎಂತೆಲ್ಲ ಮಾಡ್ಬೇಕಂತ ಹೇಳಿದರೆ, ಮೊದಲನೇದಾಗಿ ಬಿದ್ದಿದ್ದಾರೆ ಅವರು, ಬಿದ್ದದ್ದು ನೋಡಿದ್ದೀರಾ, ಹತ್ತಿರ ಹೋಗೋದಕ್ಕಿಂತ ಮೊದಲು ಸೀನ್ ಸೇಫ್ಟಿ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಹಾವು ಇರ್ಬೋದು, ವಯರ್ ಇರ್ಬೋದು. ಓಕೆ, ಕರೆಂಟ್ ಶಾಕ್ ಆಗಿಯೂ ಬಿದ್ದಿರ್ಬೋದು. ಯಾವಾಗ ನಾವು CPR ಕೊಡ್ಬೇಕಂತ ಹೇಳಿ ನೋಡ್ಬೇಡಿ, ಕರೆಂಟ್ ಶಾಕ್ ಆಗಿಯೂ ಬಿದ್ದಿರ್ಬೋದು. ಅದಕ್ಕೋಸ್ಕರ ವಯರ್ ಇದೆಯಾ ಪಕ್ಕದಲ್ಲಿ ಅಥವಾ ಹಾವುಗಳಿದೆಯಾ ಅದನ್ನು ನೋಡಿ ನೋಡ್ಕೊಳ್ಳಿ. ಅದರ ಮೇಲೆ ನಿಮ್ದು ಇನ್ನೊಂದು ಕೈ ಇದೆ, ನಾನ್ ಡಾಮಿನೆಂಟ್ ಹ್ಯಾಂಡ್ ಅಂತ ಹೇಳಿ ಮತ್ತು ಕವರ್ ಮಾಡಿ. ಓಕೆ, ನೆಕ್ಸ್ಟ್ ಸ್ಟ್ರೈಟ್ ಆಗಿ ಎದುರುಗಡೆ ಹೋಗ್ಬೇಕು. ಹೇಗೆ ಬರ್ಬೇಕಂತ ಹೇಳಿದ್ರೆ, ಈ ಪಾರ್ಟ್ ಇದೆ ಅಲ್ಲ, ಪಾಮ್, ಇದು ನೀವು ಅಂಗೈ ಏನಂತ ಕರಿತೀವಿ, ಅದು ನಿಮ್ಮ ಎಲ್ಬೋ ಇದೆಯಲ್ಲ, ಇದು ಮಣಿಗಳಿಗೂ ಮತ್ತು ನಿಮ್ಮ ಶೋಲ್ಡರ್ ಇದು ಒಂದೇ ಲೈನಲ್ಲಿ ಇರಬೇಕು. ಈಗ ಸ್ಟ್ರೈಟ್. ಓಕೆ, ನಿಮ್ಮ ಭುಜದಿಂದ ಹೀಗೆ ಹೋಗ್ಬೇಕು. ಭುಜ ಇದು ಬೆಂಡ್ ಮಾಡಲಿಕ್ಕಿಲ್ಲ, ಇದು ಹೀಗೆ ಮಾಡೋದಲ್ಲ, ಜಿಮ್ ಮಾಡೋದಲ್ಲ, ಸ್ಟ್ರೈಟ್ ಹೀಗೆ. ಎಸ್, ಇದು ಎಷ್ಟು ಸಲ ಮಾಡ್ಬೇಕಂತ ಹೇಳಿದ್ರೆ ನಿಮಿಷಕ್ಕೆ 100ರಿಂದ 120 ಮಾಡಬೇಕು. 100ರಿಂದ 120 ಅಂದ್ರೆ ಅದು ಕೊಡ್ಲಿಕ್ಕಿದೆ ನಮಗೆ. ಓಕೆ, 100ರಿಂದ 120. ನಿಮ್ಮ ಟೆಕ್ನಿಕ್ ರಾಂಗ್ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವೆಲ್ಲಾದ್ರೂ ಕೆಲವೊಮ್ಮೆ ಹೀಗೆ ನೇರವಾಗಿ ಹೀಗೆ ಕೂಡಿದ್ರೆ ಏನಾಗುತ್ತೆ, ಇಲ್ಲಿಂದ ನೋವು ಬರುತ್ತೆ, ನಿಮ್ಗೆ ನೋವಾಗುತ್ತೆ, ನೀವು ಸುಸ್ತಾಗ್ತೀರಾ, ಅವರಿಗೆ CPR ಸಿಕ್ಕಿದಾಗೆ ಆಗುದಿಲ್ಲ. 100ರಿಂದ 120 ನಿಮಿಷಕ್ಕೆ ಎಲ್ಲಿ ಇಡ್ಬೇಕಂತ ಹೇಳಿದ್ರೆ ನಾವೇನ್ ಕರಿತೀವಿ, ಎದೆಯ ಮಧ್ಯಭಾಗದಲ್ಲಿ. ಓಕೆ, ಎದೆಯ ಮಧ್ಯಭಾಗದಲ್ಲಿ ಈ ನಿಪ್ಪಲ್ ಲೈನ್ ಅಂತ ಏನ್ ಕರಿತೀವಿ ಅದರ ನಡುವೆ, ಇದರ ಮಿಡಲ್. ಓಕೆ, ಇಲ್ಲಿ ನಿಮ್ಮ ಇದು ನೋಡ್ಕೊಳ್ಳೋದಾದ್ರೆ ಈ ಭಾಗ. ಓಕೆ, ಎದೆದ್ದು ನಿಪ್ಪಲ್ ಲೈನ್ ಇದು ಮಧ್ಯದಲ್ಲಿ ಈ ಪಾರ್ಟ್ ಹೀಗೆ ಮತ್ತು ಈ ಕಾಲನ್ನು ಪೇಷಂಟ್ ಹತ್ರ ಇಡಿ ನೋಡಿ. ಇಲ್ಲ ನೀವು ಇಲ್ಲಿ ಹೋದ್ರೆ ಇವರ ಮುಂದೆ ಹೋಗ್ತಾರೆ. ಹಾಗೆ ನಿಮ್ಮ ಪಕ್ಕದಲ್ಲಿ ಇಡಿ. ಈಗ ಮಾಡಿ ಸ್ಟ್ರೈಟ್ ಇಲ್ಲಿ ನೋಡಿ, ಇವರ ಇದು ಮತ್ತು ಇದು 3 ನೇರ ಲೈನಲ್ಲಿ ಇರುತ್ತೆ. ಯಾಕೆ ಗೊತ್ತಾ? ಯಾಕಂತ ಹೇಳಿದ್ರೆ ನೀವು ಸ್ವಲ್ಪ ಬೆಂಡ್ ಆದ್ರೆ ಇಲ್ಲಿಂದ ಪ್ರೆಷರ್ ಬರ್ತದೆ, ಇಲ್ಲಿಂದ ಪ್ರೆಷರ್ ಬಂದ್ರೆ ನಿಮಗೆ ಸುಸ್ತಾಗ್ತದೆ. ಓಕೆ, ಎಷ್ಟು ಆಳ ಹೋಗ್ಬೇಕಂತ ಹೇಳಿದ್ರೆ ಮಿನಿಮಮ್ 2 ಇಂಚಿನಷ್ಟು ಆಳ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಅದು ಹೃದಯ ಇಲ್ಲಿ ಕೆಳಗಡೆ ಇದ್ರೆ ಅದು ಪ್ರೆಸ್ ಆಗಬೇಕು. ಓಕೆ, ಹೃದಯ ಪ್ರೆಸ್ ಆಗಬೇಕು. ಹೃದಯ ಅಂತ ಹೇಳಿದ್ರೆ ಅದು ಈಗ ಪ್ರೆಸ್ ಆಗಿ ರಿಲೀಸ್ ಮಾಡಬೇಕು. ಹಾಗೆ ಹೀಗೆ ಮಾಡಿ ಅಲ್ಲೇ ನಿಂತ್ಕೊಳ್ಳೋದಲ್ಲ, ಕೆಲವೊಮ್ಮೆ ಹೀಗೆ ಮಾಡ್ತೀವಿ, ಹಾಗೆ ಮಾಡೋದಲ್ಲ, ಹೀಗೆ ಮಾಡಿ ಅದು ಪುನಃ ಕರೆಕ್ಟಾಗಿ ಹಿಂದೆ ಬರಬೇಕು. ನೀವು ಪ್ರೆಸ್ ಮಾಡಿದ್ದು ಎದೆ ಭಾಗವನ್ನು ನೀವು ಹೀಗೆ ಪ್ರೆಸ್ ಮಾಡಿದ್ದು ಪುನಃ ಅಲ್ಲಿಗೆ ಬರಬೇಕು. ಇಲ್ಲದಿದ್ರೆ ನೀವು ಒತ್ತುದು ಮಾತ್ರ, ಹಿಂದೆ ಬರದಿದ್ರೆ ಪುನಃ ರಕ್ತ ಫಿಲ್ ಆಗುದಿಲ್ಲ. ನಿಮಗೆ ಗೊತ್ತಿದೆ CPR ಕೊಡುವಂಥದ್ದು, ನೀವು CPR ಕೊಡ್ತಾ ಇರ್ತೀರಾ. ಕೊಡ್ತಾ ಇರುವಾಗಲೇ ನೀವು ಹೇಳಬೇಕು ಅವರಿಗೆ, ಹೆಲ್ಪಿಗೆ ಕೊಟ್ಟು ನಾನು ಇಲ್ಲಿ CPR ಸ್ಟಾರ್ಟ್ ಮಾಡಿದ್ದೀನಿ, ನೀನು ಆಂಬುಲೆನ್ಸ್ಗೆ ಇಮಿಡಿಯೇಟ್ಲಿ ಕಾಲ್ ಮಾಡು, ಯಾವ ಲೊಕೇಶನಲ್ಲಿ ಇದ್ದೀನಿ ಅಂತ ಹೇಳು ಅವರಿಗೆ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ನೀವು ಸ್ಟಾರ್ಟ್ ಮಾಡಿ CPR ಅನ್ನು ಸ್ಟಾರ್ಟ್ ಮಾಡಿ. ಅವ್ರ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಇದ್ರೆ ತಗೊಂಡು ನೀವು ಅವರಿಗೆ ಅಂದರೆ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದ್ರೆ ಗೊತ್ತಿರ್ತದೆ, AED ತಗೊಂಡು ಬರಬೇಕು, ಅವರು CPR ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿ ಅವ್ರು ತಗೊಂಡು ಬರ್ತಾರೆ. ಇಲ್ಲಾಂದ್ರೆ ನೀವು ಹೇಳ್ಬೋದು AED ಅನ್ನು ತಗೊಂಡು ಬನ್ನಿ ಅಂತ ಹೇಳಿ ಹೇಳ್ಬೋದು.
AED, ಓಕೆ, ಆಟೋಮೆಟಿಕ್ ಎಲೆಕ್ಟ್ರಾನಿಕ್ ಡಿವೈಸ್ ಅಂತೀವಿ. ಅದನ್ನು ಅಲ್ಲಿಗೆ ಹಾಕಿ ಶಾಕ್ ಕೊಡಲಿಕ್ಕೆ ಇದೆ. ಅದು ನೋಡುವ ಹೇಗೆ ಕೊಡ್ತೇನೆ ಅಂತೇಳಿ. ಓಕೆ, ಇದನ್ನು ನಿಮಿಷಕ್ಕೆ 100 ರಿಂದ 120. ಓಕೆ, ಅವ್ರು ನಿಮಗೆ ಹೇಗೆ ತೋರಿಸ್ತಾ ಇದ್ದಾರೆ ಹೇಗೆ ಮಾಡೋದು. 100 ರಿಂದ 120 ಮಾಡಬೇಕು ನಿಮಿಷಕ್ಕೆ. ಕೌಂಟ್ ಮಾಡಿ. ಓಕೆ, ನೀವು ಕೊಡ್ತಾ ಇರುವಾಗ ಕೌಂಟ್ ಮಾಡಿ. ತುರ್ತು ಪರಿಸ್ಥಿತಿಗಳಲ್ಲಿ ಅನುಸರಿಸಬೇಕಾದ ಮೂಲಭೂತ ವೈದ್ಯಕೀಯ ಸಹಾಯದ ತಂತ್ರಗಳನ್ನು ಪ್ರಾಯೋಗಿಕವಾಗಿ ಅಭ್ಯಾಸ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸುಮನಾ HC ವಹಿಸಿದ್ರು. ಹೊರನಾಡು ಕಾಲೇಜಿನ NSS ಸಂಯೋಜನಾಧಿಕಾರಿ ಡಾಕ್ಟರ್ ಅಶ್ವಿನ್ ತೇಜಸ್ವಿ ನಿರೂಪಿಸಿದ್ರು. ಕುಮಾರಿ ಸಾನ್ವಿ ಸ್ವಾಗತಿಸಿದ್ರು. ಕುಮಾರಿ ಲಾವಣ್ಯ ವಂದಿಸಿದ್ರು. ಜನರ ಧ್ವನಿ, ಜಾಗೃತಿಯ ಬೆಳಕು, ಉಳ್ಳಾಲವಾಣಿ.